ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ. ಫಸ್ಟು ಫಿಲಮ್ ರಿಲೀಸ್ ಆಗೋಕ್ಕೂ ಮುಂಚೆ ನನಗೆ ಫುಲ್ ಭಯ ಆಯ್ತಿತ್ತು, ಜನ ಯಾವ ರೀತಿ ತಗೋತಾರೋ ಅಂತ. ನಾನು ನಮ್ಮ ಫ್ರೆಂಡ್ಗೆ ಹೇಳಿದೆ, ಫಿಲಿಮ್ ರಿಲೀಸ್ ಆದ ತಕ್ಷಣ ಜನ ಹೆಂಗೆ ಅನ್ಕೊಂಡ್ರೇನೋ ನಿಮ್ಮ ಊರಿಗೆ ಬಂದ್ಬಿಡ್ತೀನಿ, ಫಿಲಮ್ ರಿಲೀಸ್ ಆದಮೇಲೆ ಏನಾದರೂ ಚೆನ್ನಾಗೈತೆ ಅಂದರೆ ಊರಿಗೆ ಹೋಗ್ತೀನಿ ಅಂತ ಹೇಳಿದೆ. ನಾನು ಊರಿಗೆ ಹೋಗಲೇ ಇಲ್ಲ, ಅವ್ರ ಊರಿಗೆ ಹೋಗಲೇ ಇಲ್ಲ. ಒಂದೆರಡು ಫಿಲಮ್ ರಿಲೀಸ್ ಆದ ತಕ್ಷಣ ಗೊತ್ತಾಯಿತು, ಜನಗಳೆಲ್ಲ ತುಂಬ ಖುಷಿ ಪಡೋದು. ಎಲ್ಲ ಒಂದಿನ 2 ದಿನ ಕಳೀತಾ ಫುಲ್ ಜಾಸ್ತಿನೇ ಆಗೋಯ್ತು ನನಗೆ. ಆಮೇಲೆ ಫುಲ್ಲು ಇನ್ನೊಂದೇನಪ್ಪ ಅಂದರೆ ಎಲ್ಲ ಜಗನರು ಜಗನ ಮರ್ತೇ ಬಿಟ್ರು, ಜಗಮಮ್ಮಿ ಎಲ್ಲೋದ್ರು ಜಗಮಮ್ಮಿ. ಆಮೇಲೆ ಕೃಷ್ಣ ಸರು ನಾನು ಫಿಲಮಲ್ಲಿ ಹೇಳಿರೋಂಗೆ ಇನ್ಸ್ಟಾಗ್ರಾಮ್ ಫಾಲೋವರ್ಸೇ ಇರಲಿಲ್ಲ, ಈಗ ಸಾವಿರಾರು ಜನ ಫಾಲೋವರ್ಸ್ ಆಗೋಗಿದ್ದಾರೆ. ಸರ್ದ ಮೊನ್ನೆ ಒಂದು ಪೋಸ್ಟರ್ನ ಶೇರ್ ಮಾಡಿದೆ. ನನ್ನ ಫ್ರೆಂಡ್ ನೋಡ್ಬಿಟ್ಟು ಹೇಳಿದ್ರು, ನನಗೆ ಅಷ್ಟು ಇನ್ಸ್ಟಾಗ್ರಾಮ್ ಯೂಸ್ ಮಾಡೋಕ್ಕೆ ಬರೋಲ್ಲ, ಲಕ್ಷಾಂತರ ಜನ ವ್ಯೂಸ್ ಮಾಡಿದ್ದಾರೆ ಅಂತ. ನನಗೇನು 205 ಜನ ಲೈಕ್ ಮಾಡ್ತಿದ್ದು, ಇಬ್ಬರೇ ಕಮೆಂಟ್ ಮಾಡ್ತಿದ್ದು. ಕಮೆಂಟ್ ಮಾಡೋರು ಜಾಸ್ತಿ ಆಗೋಗವ್ರೆ. ವಾಟ್ಸಪ್ ಜಾಸ್ತಿ ಯೂಸ್ ಮಾಡ್ತಿದ್ದೆ, ಇನ್ಸ್ಟಾಗ್ರಾಮ್ ಯೂಸ್ ಮಾಡೋಕ್ಕೆ ಬರದೆ. ಹುಡುಗಿರು ಜಾಸ್ತಿನಾ? ಹುಡುಗಿರೇ ಜಾಸ್ತಿ ಅಂತ ನನ್ನ ಫ್ರೆಂಡ್ ಹೇಳ್ತಿದ್ದು. ಆಮೇಲೆ ಈಗ ವಾಟ್ಸಪ್ ಬಿಟ್ಟಿದ್ದೀನಿ, ಇನ್ಸ್ಟಾಗ್ರಾಮ್ ಹಿಡ್ಕೊಂಡಿದ್ದೀನಿ. ಯಾಕೆಂದರೆ ಅದರಲ್ಲೇ ಜಾಸ್ತಿ ಎಲ್ಲಕ್ಕೂ ಈಗ ಜಗ ಬೇಡ, ಜಗಮಮ್ಮಿ ಪ್ರತಿಯೊಬ್ಬರು ಮೆಸೇಜ್ ಮಾಡ್ತಾರೆ. ತುಂಬ ಹೇಳ್ಕೊಳಕ್ಕೆ ಆಗದಷ್ಟು ಖುಷಿಯಾಗಿದೆ. ನಾನು ತುಂಬ ಜೀವನದಲ್ಲಿ ಕಷ್ಟಪಟ್ಟಿರೋದಕ್ಕೆ ಇದೊಂದು ಪ್ರತಿಫಲ. ಅದಕ್ಕೆ ಯಾರು ಕೃಷ್ಣ ಸರ್ ಮತ್ತು ಮಿಲನ ಮೇಡಮು ಸಾಕ್ಷಿ. ನೆನೆಸ್ಕೊತೀನಿ. ಹಾಂ ಇರಿ, ನೆನೆಸ್ಕೊಳ್ಳಿ. ಮತ್ತು ಎಲ್ಲೇ ನಮ್ಮ ಊರಲ್ಲಿ ಎಲ್ಲರೂ ತುಂಬ ಖುಷಿಪಟ್ಟರು. ಏನಕ್ಕೆ ಅಂದರೆ ನಾನು ಮಾಮೂಲಿ ಕೆಲಸ ಮಾಡ್ಕೊಂಡು ಮನೆಗೆ ಬರ್ತಿದ್ದೆ, ಕೃಷ್ಣ ಸರ್ ಇದೊಂದು ಫಿಲಮಲ್ಲಿ ಅವಕಾಶ ಕೊಟ್ಟಿದ್ರಿಂದ ಪ್ರತಿಯೊಬ್ಬರು ಊರಲ್ಲಿ ಮಾತಾಡದೆ ಇರೋರು ಫೋನ್ ಮಾಡಿ ನಾನು ನಂಬರ್ ಸೇವ್ ಮಾಡ್ಕೊ, ಅಯ್ಯಪ್ಪ. ಆಮೇಲೆ 6-7 ವರ್ಷ ಆಗಿರುತ್ತೆ ಅವ್ರ ಜೊತೆ ಮಾತಾಡಿ, ನಂಬರೆಲ್ಲ ಕಳೆದೋಗಿರುತ್ತೆ. ಅವರು ಫೋನ್ ಮಾಡೋದು, ವಿಶ್ ಮಾಡೋದು, ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗು, ನಾನು ಇಂಥವ್ರು ಸೇವ್ ಮಾಡ್ಕೊ ನಂಬರ್ನ. ಪರವಾಗಿಲ್ಲ, ಇದೆಲ್ಲ ಕನಸು ನೆನಸು. ಆಮೇಲೆ 12 ಗಂಟೆ ಆದರೂ ನಾನು ಮಾಮೂಲಿ ಕೆಲಸದಲ್ಲಿ ಬ್ಯುಸಿ ಆಯ್ತಿದೆ, ಈಗ ಫೋನಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೀನಿ. 12 ಗಂಟೆ ಆದರೂ ಏನು ಪ್ರತಿಯೊಬ್ಬರು ಮೆಸೇಜ್ ಮಾಡ್ತಾರೆ. ನನಗೊಂಥರ ಖುಷಿ. ಏನಕ್ಕೆ ಅಂದರೆ ಹೆಂಗಾದ ಗೊತ್ತಾ ಚಿನ್ನಾರಿ ಮುತ್ತ ಅಂತ, ಹೆಂಗಿದ್ದವ್ನು ಹೆಂಗಾಗಿದ್ದೀನಿ ಅಂತ ಫುಲ್ ಖುಷಿ. ಅದನ್ನು ಕೊಟ್ಟಿದ್ದು ಕೃಷ್ಣ ಸರು ಮತ್ತು ಮಿಲನ ಮೇಡಮು, ಅವ್ರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಓಕೆ, ನೆಕ್ಸ್ಟ್. ತುಂಬ ಖುಷಿಯಾಗಿದೆ. ಆ್ಯಂಡ್ ತುಂಬ ಇನ್ನೋಸೆನ್ಸ್ ಇದೆ. ಆ ಹೇರ್ ಸ್ಟೈಲು ಮತ್ತು ಆ ಯೆಲ್ಲೋ ಕಲರ್ ಡ್ರೆಸ್ ಯಾಕೆ ಬಿಟ್ಟು ಬಂದ್ರಿ? ಆ ಬೀಚಲ್ಲಿ ಬರೋ ಡ್ರೆಸ್ಸು, ಆ ಹೇರ್ ಸ್ಟೈಲ್ ಯಾಕೆ ಮಾಡ್ಕೊಬಂದಿಲ್ಲ? ಅದೇ ಹೇರ್ ಸ್ಟೈಲ್ ಅಲ್ವಾ ಸರ್ ಸೂಟ್ ಆಗೋದು? ಹಾಂ, ಸೂಪರ್. ಆ್ಯಂಡ್ ಇವ್ರು ಮಾತಾಡ್ತಿರೋದು ನೋಡಿದ್ರೆ, ಇವ್ರಿಗಿರೋ ಫ್ಯಾನ್ ಫಾಲೋವರ್ಸ್ ನೋಡಿದ್ರೆ ನೆಕ್ಸ್ಟ್ ಪಾರ್ಟಿಗೆ ಮೋಸ್ಟ್ಲಿ ಇವ್ರಿಗೆ ಡೇಟ್ ಕೇಳೋ ಥರ ಇವ್ರು ಮಾತಾಡ್ತಿದ್ದಾರೆ. ಸೊ ಆಲ್ ದಿ ವೆರಿ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಮ್ಯಾಮ್.